ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಫ್ರೈಡ್ ರೈಸ್ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ತಟ್ಟೆಗೆ ಎಲೆಕೋಸು, ಆಲೂಗೆಡ್ಡೆ, ಕ್ಯಾರೆಟು, ಹುಳ್ಳಿಕಾಯಿ ಇಷ್ಟನ್ನು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ, ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುಡಿಗಳು ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಖಾರದ ಪುಡಿ ಇಷ್ಟು ಎತ್ತಿಕ್ಕೋತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಎಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ ಇವೆಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಇವಾಗ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸೈಡಲ್ಲಿ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ, ಕ್ಯಾರೆಟು, ಹುಳ್ಳಿಕಾಯಿ, ಎಲೆಕೋಸು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಯಾರಾದರೂ ತರಕಾರಿಗಳು ತಿನ್ನಲ್ಲ ಅಂತ ಅಂದರೆ ಈ ಥರ ಫ್ರೈಡ್ ರೈಸ್ ಗೊಜ್ಜಲ್ಲಿ ಮಾಡಿದ್ರೆ ತರಕಾರಿ ಎಲ್ಲ ಖಾಲಿ ಆಗುತ್ತೆ. ಒಂದು 2-3 ಸತಿ ಕೈ ಆಡ್ಕೊಳ್ಳೋಣ. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಲಾಸ್ಟಿಗೆ ಒಂದೇ ಒಂದು ಪೌಡ್ರ್ ಹಾಕೋತಾ ಇದ್ದೀನಿ. ಅದೇ 1, 2, 3 ಮಸಾಲ. ನಾನು ಇದು ಯಾವುದೇ ಅಡುಗೆ ಮಾಡಬೇಕು ಅಂದರೂ ಹಾಕ್ತೀನಿ. ಚಿಕನ್ ಸಾರು, ಬಿರಿಯಾನಿ, ಫ್ರೈ ಗೊಜ್ಜು, ಕಾಳು ಗೊಜ್ಜು, ಪಲ್ಯ, ಫ್ರೈಡ್ ರೈಸ್, ಎಗ್ ರೈಸ್ ಏನೇ ಮಾಡಿದ್ರು ಈ ಪೌಡ್ರ್ ಹಾಕ್ತೀನಿ. ತುಂಬಾ ಟೇಸ್ಟ್ ಬರುತ್ತೆ ಇದಂತೂ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ. ಒಂದೇ ಒಂದು ಚಿಟಿಕೆ ಹಾಕಿದ್ರೆ ಸಾಕು, ಒಂದು 1/4 ಟೇಬಲ್ ಸ್ಪೂನಷ್ಟು. ಇವಾಗ ಇದಕ್ಕೆ ಒಂದು 1/4 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ತರಕಾರಿಗಳೆಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಈಗ ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ಚೆನ್ನಾಗಿ ಕೈ ಆಡಿಬಿಟ್ಟು ತಟ್ಟೆ ಮುಚ್ಚಿ ಒಂದು 1/4 ಗಂಟೆ ಅಷ್ಟು ಬಿಡಿ. ಅವಾಗವಾಗ ಕೈ ಆಡ್ತಾ ಇರಬೇಕು. ತಟ್ಟೆ ತೆಗ್ದು ಇವಾಗ ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಗಿದೆ. ಇದನ್ನು ನಾನೀಗ ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ. ನಾವು ಸೋಮವಾರ ಹೊತ್ತು ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ ಗೊಜ್ಜು ಬಾಣಲೆಲಿ ಇದೆಯಲ್ಲ, ಅದೇ ಗೊಜ್ಜಿಗೆ 2 ಮೊಟ್ಟೆ ಹೊಡೆದಾಕೊತಾ ಇದ್ದೀನಿ. ದಪ್ಪ ಥರ ಕೈ ಆಡ್ಕೋಬೇಕು, ಬಾಯಿಗೆ ಮೊಟ್ಟೆ ಸಿಗಬೇಕಲ್ಲ, ಅದಕ್ಕೋಸ್ಕರ ಜಾಸ್ತಿ ಕೈ ಆಡಬೇಡಿ, ಮಿಕ್ಸ್ ಮಾಡಬೇಡಿ. ನೋಡಿ ಹೀಗೆ ದಪ್ಪ ಥರ ಹುರ್ಕೊಂಡು ನೋಡಿ. ನಾನೀಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅನ್ನ ಹಾಕ್ಕೊಂಡು ಅಂಗಡಿ ಅಕ್ಕಿ ಅರಿಯಿಂದ ತುಂಬ ಚೆನ್ನಾಗಿರುತ್ತೆ. ನಾನು ದೀಪಾವಳಿಗೆ ಮಾಡಿದ್ದೀನಿ ನೋಡಿ. ಒಂದೇ ಅಡುಗೆಯಲ್ಲಿ 2 ರೆಸಿಪಿಗಳಾಗಿದ್ದಾವೆ. ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.